ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯದ ಸಂಭ್ರಮ ಮನೆ ಮಾಡಿದೆ. ಪರ್ಯಾಯ ಮೆರವಣಿಗೆಯಲ್ಲಿ ರಾಮ ಮಂದಿರದ ವೈಭವ, ರಾಮ ಮಂದಿರದ ಪ್ರತಿಕೃತಿ ಕಂಡು ಭಕ್ತರು ಪುಳಕಿತರಾಗಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯದ ಸಂಭ್ರಮ ಕಂಡು ಬರ್ತಾ ಇದೆ. ಪರ್ಯಾಯ ಮೆರವಣಿಗೆಯಲ್ಲಿ ವೈಭವ, ಪಲ್ಲಕ್ಕಿ ಏರಿ ಬಂದ ಕಿರಿಯ ಶ್ರೀಗಳು, ಸರ್ವಜ್ಞ ಪೀಠ ಏರಿದ ಸುಗುಣೇಂದ್ರ ತೀರ್ಥ ಶ್ರೀ. ಪಲ್ಲಕ್ಕಿ ಏರಿ ಬಂದ ಕಿರಿಯ ಶ್ರೀ ಸುಷೇಂದ್ರ ತೀರ್ಥರು ಅದಮಾರು ಶ್ರೀಗಳಿಂದ ಪುತ್ತಿಗೆ ಮಠಕ್ಕೆ ಅಧಿಕಾರ ಹಸ್ತಾಂತರ ಆಗಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಈಗ ಪರ್ಯಾಯದ ಸಂಭ್ರಮ ಮನೆ ಮಾಡಿರುವಂಥದ್ದು. ಅಧಿಕಾರ ಹಸ್ತಾಂತರದ ಒಂದು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪರ್ಯಾಯ ಮೆರವಣಿಗೆಯಲ್ಲಿ ಒಂದು ಕಡೆ ರಾಮ ಮಂದಿರದ ವೈಭವ, ಇನ್ನೇನು ರಾಮ ಮಂದಿರ ಉದ್ಘಾಟನೆಗೆ 4 ದಿನಗಳು ಮಾತ್ರ ಬಾಕಿ ಇದೆ. ಆ ಸಂದರ್ಭದಲ್ಲಿ ಅದಕ್ಕೂ ಮುನ್ನ ನಡೀತಾ ಇರುವಂತಹ ಉಡುಪಿಯ ಪರ್ಯಾಯ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಕೂಡ ಭಾಗಿಯಾಗಿದ್ದಾರೆ. ರಾಮ ಮಂದಿರದ ಪ್ರತಿಕೃತಿಯನ್ನ ಕಂಡು ಭಕ್ತರು ಪುಳಕಿತರಾಗಿದ್ದಾರೆ. ರಾತ್ರಿ ಇಡೀ ಪುತ್ತಿಗೆ ಪರ್ಯಾಯದ ಅದ್ಧೂರಿ ಮೆರವಣಿಗೆ ನಡೆಯಿತು. ರಾಮ ಮಂದಿರ ನಿರ್ಮಾಣ ಸಂಭ್ರಮಿಸುವ ಮೆರವಣಿಗೆ, ರಾಜ್ಯದ ನಾನಾ ಭಾಗಗಳಿಂದ ಕಲಾ ತಂಡಗಳು ಕೂಡ ಈ ಪರ್ಯಾಯದಲ್ಲಿ ಭಾಗಿಯಾಗಿದ್ವು. ಇನ್ನು ಪಲ್ಲಕ್ಕಿ ಏರಿ ಬಂದಂತಹ ಸುಶೀಂದ್ರ ತೀರ್ಥರು ಅದಮಾರು ಶ್ರೀಗಳಿಂದ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಅಷ್ಟಮಠಾಧೀಶರ ಅನುಪಸ್ಥಿತಿಯ ನಡುವೆಯೂ ಕೂಡ ಅಧಿಕಾರ ಹಸ್ತಾಂತರ ಆಗಿದೆ. ವಿಶ್ವಪ್ರಿಯ ತೀರ್ಥರಿಂದ ಧಾರ್ಮಿಕ ವಿಧಿ ನಿರ್ವಹಣೆಯಾಗಿದೆ. ಹಸ್ತಾಂತರದ ಬಳಿಕ ಅರಳು ಗದ್ದುಗೆಯಲ್ಲಿ ಖಾಸಗಿ ದರ್ಬಾರ್. ಮುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥರ ಚತುರ್ಥ ಪರ್ಯಾಯ ಅತ್ಯಂತ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ. ಜೋಡುಕಟ್ಟೆಯಲ್ಲಿ ಬೆಳಿಗ್ಗೆ 2:30ಯಿಂದ ಆರಂಭವಾದ ಮೆರವಣಿಗೆಯ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ. 100ಕ್ಕೂ ಅಧಿಕ ಟ್ಯಾಬ್ಲೋಗಳು, ವಿವಿಧ ಕಲಾ ತಂಡಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿರುವುದನ್ನು ನಾವು ಗಮನಿಸಬಹುದು. 100 ಚಂಡೆ ವಾದಕರಿರ್ಬೋದು, ನಾಸಿಕ್ರಿಂದ ಬಂದಿರುವಂತಹ ಚಂಡೆ ಬ್ಯಾಂಡ್ ಇರ್ಬೋದು, ಪ್ರತಿಯೊಂದು ಕೂಡ ಈ ಮೆರವಣಿಗೆಯ ಮೆರುಗನ್ನು ಹೆಚ್ಚಿಸಿದೆ ಅಂತ ಹೇಳ್ಬೋದು. ಸಾಂಪ್ರದಾಯಿಕವಾಗಿ ಜೋಡುಕಟ್ಟೆಯಿಂದ ಈ ಮೆರವಣಿಗೆ ಆರಂಭ ಆಗುವಂತಹದ್ದು. ದಂಡ ತೀರ್ಥದಲ್ಲಿ ಆ ಒಂದು ಪುಣ್ಯ ಸ್ಥಾನವನ್ನ ಮುಗಿಸಿ ಬಂದಂತ ಸ್ವಾಮೀಜಿಯವರು ಇಲ್ಲಿನ ಜೋಡುಕಟ್ಟೆಯಲ್ಲಿ ಬಂದು ನಿಲ್ತಾರೆ. ಸುಗುಣೇಂದ್ರ ತೀರ್ಥರಿಗೆ ಅವರ ಶಿಷ್ಯರು ಸಾಥ್ ನೀಡಿದ್ದಾರೆ. ಕೇವಲ ಪುತ್ತಿಗೆ ಶ್ರೀಪಾದರು ಅಂದರೆ ಸುಗುಣೇಂದ್ರ ತೀರ್ಥರು ತಮ್ಮ ಶಿಷ್ಯರ ಜೊತೆಗೂಡಿ ಈ ಪರ್ಯಾಯದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ನಾನಾ ಭಾಗಗಳಿಂದ ಬಂದಂತಹ ಕಲಾ ತಂಡಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾವೆ. ಈ ರೀತಿ ಸಾಗುವಂತಹ ಮೆರವಣಿಗೆ ರಾಜ ಬೀದಿಯಿಂದ ನಂತರ ರಥಬೀದಿಯನ್ನು ತಲುಪುತ್ತೆ. ಆ ನಂತರದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯುವಂತಹದ್ದು, ಮಠದ ಒಳಗೆ ನಡೆಯುವಂತಹ ಧಾರ್ಮಿಕ ವಿಧಾನಗಳ ಬಳಿಕ ದರ್ಬಾರು ಅತ್ಯಂತ ಅದ್ಧೂರಿಯಾಗಿ ನಡೆಯುವಂತ ರಾಜ ದರ್ಬಾರಿನ ಮಾದರಿಯಲ್ಲಿ ನಡೆಯುವಂತ ಯತಿಗಳ ದರ್ಬಾರು ಸಂಪನ್ನಗೊಳ್ಳುತ್ತೆ. ಸದ್ಯ ನಾವು ಸ್ವಾಮಿಗಳ ಒಂದು ಪರ್ಯಾಯದ ಮೆರವಣಿಗೆಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೇವೆ. ಪುತ್ತಿಗೆ ಶ್ರೀಗಳು ತಮ್ಮ ಶಿಷ್ಯರ ಜೊತೆಗೂಡಿ ಸದ್ಯ ಪಲ್ಲಕ್ಕಿಯಲ್ಲಿ ಏರ್ತಾ ಇದ್ದಾರೆ. ಪಲ್ಲಕ್ಕಿಯನ್ನು ಏರಿ ಮೆರವಣಿಗೆಯಲ್ಲಿ ಹೋಗುವಂತದ್ದು ಇದು ಉಡುಪಿಯ ಪರ್ಯಾಯವನ್ನು ಬಿಟ್ಟರೆ ಬೇರೆಲ್ಲೂ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ ಅನ್ನುವಂಥದ್ದೇ ವಿಶೇಷ. ಆ ಒಂದು ಅದ್ಧೂರಿಯಾದ ಮೆರವಣಿಗೆಯಲ್ಲಿ ಅವರನ್ನು ಕರೆದುಕೊಂಡು ಹೋಗಲಾಗುತ್ತೆ. ಆ ನಂತರದಲ್ಲಿ ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆಗಳು ನಡೆಯುವಂಥದ್ದು, ಕೃಷ್ಣ ಮಠದ ಒಳಗೆ ನಡೆಯುವಂತಹ ಪ್ರಕ್ರಿಯೆ ಕಳೆದ 14 ವರ್ಷದ ಹಿಂದಿನ ಪರ್ಯಾಯದಲ್ಲೂ ಕೂಡ ನಾವು ಗಮನಿಸಿದ್ದೇವೆ. ಈಗ ಈ ಮೆರವಣಿಗೆಯಲ್ಲಿ ಹೋದ ನಂತರ ಅವರನ್ನು ರಥಬೀದಿಯಲ್ಲಿ ಬರಮಾಡಿಕೊಳ್ಳಲಾಗುತ್ತೆ. ಕೃಷ್ಣ ಮಠದಲ್ಲಿ ಅಧಿಕಾರ ಹಸ್ತಾಂತರದ ಕಾರ್ಯಕ್ರಮಗಳು ನಡೆಯುತ್ತೆ. ಆ ನಂತರದಲ್ಲಿ ಆ ಒಂದು ಸಾರ್ವಜನಿಕ ದರ್ಬಾರನ್ನು ನಡೆಸುವ ಮೂಲಕ ಪುತ್ತಿಗೆ ಪರ್ಯಾಯದ ಒಂದು ಆರಂಭಿಕ ಮುಂದಿನ 2 ವರ್ಷಗಳ ಕಾಲ ಪುತ್ತಿಗೆ ಶ್ರೀಗಳು ತಮ್ಮ ಶಿಷ್ಯರ ಜೊತೆಗೂಡಿ ತಮ್ಮ ಶಿಷ್ಯರ ಜೊತೆಯಾಗಿ ಕೃಷ್ಣ ಪೂಜೆಯನ್ನು ನಡೆಸ್ತಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.